ಆತ್ಮೀಯ ಭಗವದ್ಗೀತಾ ಆರಾಧಕರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 11ನೇ ಅಧ್ಯಾಯದ 30 ಮತ್ತು 31ನೇ ಶ್ಲೋಕಗಳನ್ನು ಬೋಧಿಸುತ್ತೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪದರ್ಶನಯೋಗಃ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ನೀನು ಆ ಸಮಸ್ತ ಲೋಕಗಳನ್ನ ಪ್ರಜ್ವಲಿತ ಬಾಯಿಗಳಿಂದ ನುಂಗಿ ಹಾಕುತ್ತಾ ಎಲ್ಲ ಕಡೆಗಳಿಂದ ಪದೇ ಪದೇ ಚಪ್ಪರಿಸುತ್ತಿರುವೆ. ಹೇ ವಿಷ್ಣುವೇ, ನಿನ್ನ ಪ್ರಖರ ಪ್ರಕಾಶವು ಜಗತ್ತೆಲ್ಲವನ್ನು ತೇಜದಿಂದ ಪೂರ್ಣವಾಗಿಸಿ ಸಂತೃಪ್ತಗೊಳಿಸುತ್ತಿರುವೆ. ಈಗ 31ನೇ ಶ್ಲೋಕ. ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಭಯಂಕರ ರೂಪವನ್ನ ಧರಿಸಿದ ನೀನು ಯಾರು? ನನಗೆ ದಯಮಾಡಿ ತಿಳಿಸು. ಹೇ ದೇವ ಶ್ರೇಷ್ಠ, ನಿನಗೆ ನಮಸ್ಕಾರಗಳು. ನೀನು ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ನಾನು ವಿಶೇಷ ರೂಪದಿಂದ ತಿಳಿಯಲು ಬಯಸುತ್ತೇನೆ, ಏಕೆಂದರೆ ನಿನ್ನ ಪ್ರವೃತ್ತಿಯು ನನಗೆ ತಿಳಿಯದಾಗಿದೆ ಎಂದು ಅರ್ಜುನನು ಪರಮಾತ್ಮನನ್ನ ಬೇಡಿಕೊಳ್ಳುತ್ತಾನೆ. ನೌ ಐ ವಿಲ್ ಟೆಲ್ ಇಂಗ್ಲಿಷ್ ಮೀನಿಂಗ್. ಲೋಹಿಸ್ಯಸೆ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ವನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾತ್, ಸಮಂತಾತ್ ಲೋಕ ಲತ್ವ ಸಂಧಿ, ಲೋಕಾತ್ ಸಮಗ್ರಾತ್ ಅನ್ವವದನೈರ್ಜ್ವಲೈಃ ಅನ್ವವದನೈಃ ಜ್ವಲದ್ಭಿಃ. ಆಲ್ಸೋ ಯು ಕ್ಯಾನ್ ಸ್ಪ್ಲಿಟ್. ಜಗತ್ಸಮಗ್ರಂ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ, ತೇಜೋಭಿರಾಪೂರ್ಯ ಜಗತ್ಸಮಗ್ರಂ.
भासस्वतो भासस्वतवोग्राः भासः तव उग्राः. You can split like that. भासः तव उग्राः प्रतपन्ति विष्णो. लेहिष्यते ग्रसमानः समन्तात् लोकात् समग्र अन्ववदनैः ज्वलद्भिः तेजोभिरापूर्य तेजोभिः आपूर्य जगत् समग्रं भासः तव उग्राः प्रतपन्ति विष्णो. लेलिह्यसे ग्रसमानः समन्तात् लेलिह्यसे ग्रसमानः समन्तात् लोकान् समग्रा अन्ववदनैः ज्वलद्भिः तेजोभिरापूर्य जगत्समग्रं भासस्तवोग्राः प्रतपन्ति विष्णो. लेलिह्यसे ग्रसमानः समन्तात् लोकान् समग्रान्वदनैर्ज्वलद्भिः तेजोभिरापूर्य जगत्समग्रं भासस्तवोग्राः प्रतपन्ति विष्णो. This shloka little bit difficult, so you have to practice more times. Devouring all the worlds through your flaming mouths and licking them on all sides, O Lord Vishnu, your fiery rays fill the whole universe with their fierce radiance and are scorching it. This is the meaning of 30th shloka. Now 31st shloka. आख्याहि मे को भवानुग्ररूपो नमोऽस्तु ते देववर प्रसीद विज्ञातुमिच्छामि भवन्तमाद्यं न हि प्रजानामि तव प्रवृत्तिम्. आख्याहि मे को भवानुग्ररूपो नमोऽस्तु ते देववर प्रसीद विज्ञातुमिच्छामि भवन्तम् आद्यं न हि प्रजानामि तव प्रवृत्तिम्. आख्याहि मे को भवानुग्ररूपो नमोऽस्तु ते देववर प्रसीद विज्ञातुमिच्छामि भवन्तमाद्यं न हि प्रजानामि तव प्रवृत्तिम्. आख्याहि मे को भवानुग्ररूपो नमोऽस्तु ते देववर प्रसीद विज्ञातुमिच्छामि भवन्तमाद्यं न हि प्रजानामि तव प्रवृत्तिम्. Tell me who you are with a form so terrible. My obeisance to you, O best of gods, be kind to me. I wish to know you, the primal being in particular, for I know not what you intend to do. This is the meaning of 31st shloka. All of you go through my videos and learn Bhagavad Gita. धन्यवादाः. सर्वे जनाः सुखिनो भवन्तु. समस्त सन्मङ्गलानि भवन्तु. श्रीकृष्णार्पणमस्तु.